ಜಿಲ್ಲೆಯಲ್ಲಿ ನಶಾಮುಕ್ತಿಗೆ ಮೊದಲ ಆದ್ಯತೆ ನೀಡಲಾಗಿದ್ದು, ಮಹಿಳೆ ಮಕ್ಕಳ ರಕ್ಷಣೆ, ರಸ್ತೆ ಅಪಘಾತ ತಡೆ, ಅಪರಾಧ ನಿಯಂತ್ರಣ ಹಾಗೂ ಬಾಂಗ್ಲಾದೇಶಿ ವಲಸಿಗರ ಕುರಿತು ಕ್ರಮ ಕೈಗೊಳ್ಳಲಾಗುವುದು ಎಂದು ನೂತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ ತಿಳಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಪತ್ರಕರ್ತರೊಂದಿಗೆ ನಡೆದ ಪರಿಚಯ ಸಭೆಯಲ್ಲಿ ಮಾತನಾಡಿದ ಅವರು, ಸಮಾಜದ ಶಾಂತಿ ಹಾಗೂ ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸ್ ಇಲಾಖೆ, ಮಾಧ್ಯಮಗಳ ಸಹಕಾರ ಅಗತ್ಯವೆಂದರು. ನಶಾ ನಿರ್ಮೂಲನೆಗೆ ಪೂರೈಕೆದಾರರ ಮೇಲೆ ಕಟ್ಟುನಿಟ್ಟಿನ ಕ್ರಮ, ಮಹಿಳೆಯರು ಮತ್ತು ಮಕ್ಕಳಿಗೆ ಭಯರಹಿತ ದೂರು ವ್ಯವಸ್ಥೆ, ಶಾಲೆಗಳಲ್ಲಿ ಶೀಬಾಕ್ಸ್ ಅಳವಡಿಕೆ, ಅಕ್ಕಪಡೆ ಮೂಲಕ ಆತ್ಮರಕ್ಷಣಾ ತರಬೇತಿ ನೀಡಲಾಗುತ್ತಿದೆ ಎಂದು ಹೇಳಿದರು. ರಸ್ತೆ ಅಪಘಾತ ಹೆಚ್ಚಿರುವ ಬ್ಲಾಕ್ ಸ್ಪಾಟ್ಗಳಲ್ಲಿ ಮೂಲ ಸೌಕರ್ಯ ಸುಧಾರಣೆ, ಟ್ರಾಫಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸಾಮಾಜಿಕ ಜಾಲತಾಣಗಳಲ್ಲಿ ದೃಢೀಕರಣವಿಲ್ಲದೆ ಬಾಂಗ್ಲಾದೇಶಿ ನುಸುಳುಕೋರರೆಂದು ಆರೋಪಿಸುವುದನ್ನು ತಪ್ಪಿಸಬೇಕೆಂದು ಎಚ್ಚರಿಸಿ, ನಿಖರ ಮಾಹಿತಿ ದೊರೆತರೆ ತಕ್ಷಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ಫ್ಯೂಚರ್ ಅದು ನಂಬರ್ 1 ಪ್ರಯಾರಿಟಿ. ಅದೇ ಥರ ಸೆಕೆಂಡ್ ಪ್ರಯಾರಿಟಿ ಮಹಿಳೆಯರು ಮತ್ತು ಮಕ್ಕಳು ಸುರಕ್ಷತೆ. ಅದಕ್ಕಾಗಿ ಇಲ್ಲಿ ಪೋಕ್ಸೋ ಪ್ರಕರಣ ಕೂಡ ಜಾಸ್ತಿ ಇದೆ. ಎಸ್ಪೆಷಲಿ ಕೆಲವು ಏರಿಯಾಸ್ದಲ್ಲಿ ಪೋಕ್ಸೋ ಪ್ರಕರಣ ಜಾಸ್ತಿ ಇದೆ. ಅದರಲ್ಲಿ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ನಾವು ಮಾಡ್ತೀವಿ. ಯಾಕಂದರೆ ಸ್ಟೂಡೆಂಟ್ಸ್ಗೆ, ಅವರ ಪೇರೆಂಟ್ಸ್ಗೆ ಗೊತ್ತಿಲ್ಲ ಚೈಲ್ಡ್ ಮ್ಯಾರೇಜ್ ಜೊತೆಗೆ ಪೋಕ್ಸೋ ಆ ಥರ ಪ್ರಕರಣ ಬರ್ತಾ ಇದೆ ಇಲ್ಲಿ. GP ವೈಸ್ ಪ್ರತ್ಯೇಕ ಸ್ಕೂಲ್ಗೆ ರೀಚ್ ಆಗಬೇಕು, ಅದು ನಮ್ಮ ಪ್ರಯಾರಿಟಿ ಇದೆ, ಕಮಿಟ್ಮೆಂಟ್ ಇದೆ. GP ವೈಸ್ ಮತ್ತು ನಾವು ಫಾರ್ದೆಸ್ಟ್ GPಯಿಂದ ಅಂದರೆ ಹೆಡ್ ಕ್ವಾರ್ಟರಿಂದ ಯಾವ GP ಫಾರ್ದೆಸ್ಟ್ ಇದೆ, ಎಲ್ಲಿ ಜನರಲಿ ನಮ್ಮ ರೀಚ್ ಕಡಿಮೆ ಇದೆ, ಅದರಿಂದ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಮತ್ತು ಒಂದು ಇನಿಷಿಯೇಟಿವ್ ಇದೆ, ಶೀ ಬಾಕ್ಸ್ ಅಂತ. ತಾವು ಎಲ್ಲರಿಗೂ ಗೊತ್ತಿರಬಹುದು. ಎಲ್ಲ ಸ್ಕೂಲ್ಸ್ದಲ್ಲಿ ಒಂದು ಬಾಕ್ಸ್ ನಾವು ಇನ್ಸ್ಟಾಲ್ ಮಾಡ್ತೀವಿ. ಆ ಬಾಕ್ಸ್ದು ಲಾಕ್ ಕೀ ಪೊಲೀಸ್ ಹತ್ತಿರ ಇರುತ್ತೆ. ಜನರಲಿ ಮಕ್ಕಳು ಹತ್ತಿರ ಫೋನ್ ಇರಲ್ಲ. ಅವರ ಮೆಸೇಜ್ ನಮಗೆ ಆ ಬಾಕ್ಸ್ ನಮಗೆ ಅವರು ಕೊಡಬಹುದು. ಆ ಥರ ಥ್ರೂ CSR ಮತ್ತು ಥ್ರೂ ಆರ್ ಕಮ್ಯುನಿಟಿ ಪೊಲೀಸಿಂಗ್ ಇನಿಷಿಯೇಟಿವ್ ಹೆಲ್ಪ್ ತಗೊಂಡು ನಾವು ಎಲ್ಲ ಸ್ಕೂಲ್ಸ್ಗೆ ರೀಚ್ ಆಗಬೇಕು, ಅದು ನಮ್ಮ ಪ್ರಯಾರಿಟಿ ಇದೆ. ಸಿಮಿಲರ್ಲಿ ಯಾರು ಸಿಂಗಲ್ ವಿಮೆನ್ ಇದ್ದಾರೆ, ಡಿವೋರ್ಸ್ ವಿಮೆನ್ ಇದ್ದಾರೆ, ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ಅವರಿಗೆ ಕೂಡ ಎಕನಾಮಿಕ್ ಎಂಪವರ್ಮೆಂಟ್ ಮಾಡಬೇಕು. ಇಂಡಸ್ಟ್ರೀಸ್ ಜೊತೆಗೆ ಅವ್ರದ್ದು ಸಪೋರ್ಟ್ ತಗೊಂಡು ಅವರಿಗೆ ವೊಕೇಶ್ನಲ್ ಟ್ರೈನಿಂಗ್ ಪ್ರೊವೈಡ್ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಟೇಲರಿಂಗ್ ಕೆಲಸ ಇರಬಹುದು, ಬೇಕರಿ ಕೆಲಸ ಇರಬಹುದು, ಅದು ಕೂಡ ನಾವು ಥ್ರೂ CSR ಎಲ್ಲ ಇಂಡಸ್ಟ್ರೀಸ್ಗೆ ಮತ್ತು ಯಾರು ವೊಕೇಶ್ನಲ್ ಟ್ರೈನಿಂಗ್ ಪ್ರೊವೈಡ್ ಮಾಡಬಹುದು ಅವರಿಗೆ ಅಪ್ರೋಚ್ ಮಾಡಿಕೊಂಡು ನಾವು ಅವರಿಗೆ ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ ಫಾರ್ ವಿಮೆನ್ ಎಂಪವರ್ಮೆಂಟ್. ಅದು ಕೂಡ ಪ್ರಯಾರಿಟಿ ಇದೆ. ಥರ್ಡ್ಲಿ ಒಂದು ಸ್ಪೆಷಲ್ ಟೀಮ್ ಫಾರ್ಮ್ ಆಗಿದೆ. ತಾವು ಎಲ್ಲರಿಗೂ ಗೊತ್ತಿರಬಹುದು, ಅಕ್ಕಪಡೆ ಅಂತ. ಅಕ್ಕಪಡೆ ಕೆಲಸ ಮೇನ್ ಏನಿದೆ, ಅವರು ಎಲ್ಲಿ ಈವ್ ಟೀಸಿಂಗ್ ಆಗ್ತಾ ಇದೆ, ರೈಲ್ವೆ ಸ್ಟೇಷನ್ಸ್ ಎಲ್ಲಿ ಜಾಸ್ತಿ ಫುಟ್ಫಾಲ್ ಇದೆ, ಫಾರ್ ಎಕ್ಸಾಂಪಲ್ ರೈಲ್ವೆ ಸ್ಟೇಷನ್ ಇರಬಹುದು, ಬಸ್ ಸ್ಟ್ಯಾಂಡ್ಸ್ ಇರಬಹುದು, ಸ್ಕೂಲ್ ಕಾಲೇಜ್ ಹೊರಗಡೆ ಇರಬಹುದು, ಅಲ್ಲಿ ಅವರು ರೌಂಡ್ಸ್ ಮಾಡ್ತಾರೆ. ಅವರಿಗೆ ಕೂಡ ಇನ್ನೂ ಹೆಚ್ಚಾಗಿ ಎಂಪವರ್ ಮಾಡಲಿಕ್ಕೆ ನಾವು ಅವರಿಗೆ ಅನ್ಆರ್ಮ್ಡ್ ಕಾಂಬ್ಯಾಟ್ ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟ್ ಮಂತಿಂದ ಕಿಕ್ ಬಾಕ್ಸಿಂಗ್ ಇರಬಹುದು ಆರ್ ಸಮ್ ಕೈಂಡ್ ಆಫ್ ಅನ್ಆರ್ಮ್ಡ್ ಕಾಂಬ್ಯಾಟ್, ದಟ್ ಅವರು ರಕ್ಷಣಾ ಕೊಡಲಿ ನಮ್ಮ ಹೆಣ್ಮಕ್ಳಿಗೆ. ಅವರಿಗೆ ಕೂಡ ನಾವು ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ. ಅದೇ ಥರ ಸಮ್ಮರ್ ವೆಕೇಷನ್ ಟೈಮ್ ನಾವು ಸ್ಕೂಲ್ ಮತ್ತು ಕಾಲೇಜ್ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಕೂಡ ನಾವು ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ, ಬೇರೆ ಆರ್ಗನೈಸೇಷನ್ಸ್ಗೆ ಅಪ್ರೋಚ್ ಮಾಡಿಕೊಂಡು. ಅದು ಕೂಡ ಒಂದು ಇಂಪಾರ್ಟೆಂಟ್ ಪ್ರಯಾರಿಟಿ ಇದೆ ನಂದು. ಥರ್ಡ್ಲಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ರಸ್ತೆ ಘೋರ ಅಪರಾಧಗಳು ಕೂಡ ಜಾಸ್ತಿ ಇದೆ. ಅದು ಕಂಟ್ರೋಲ್ ಮಾಡಲಿಕ್ಕೆ ನೆಕ್ಸ್ಟ್ 1 ಫೆಬ್ರವರಿದಿಂದ ನಾವು ಒಂದು ಟೀಮ್ ಫಾರ್ಮೇಷನ್ ಮಾಡಿದ್ದೀವಿ ಆಲ್ರೆಡಿ. ಎಲ್ಲ DSPsಗೆ ನಾನು ಹೇಳಿದ್ದೀನಿ, ಅವರಿಗೆ ಮುಂಚೆ ಬ್ಲ್ಯಾಕ್ ಸ್ಪಾಟ್ಸ್ ಐಡೆಂಟಿಫೈ ಮಾಡಬೇಕು. ಬ್ಲ್ಯಾಕ್ ಸ್ಪಾಟ್ಸ್ ಅಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಆಗ್ತಾ ಇದೆ ಅಲ್ಲಿ ಜಾಯಿಂಟ್ ವಿಸಿಟ್ ಮಾಡಬೇಕು. ಜಾಯಿಂಟ್ ವಿಸಿಟ್ ಅಂದರೆ RTO ಜೊತೆಗೆ, PWD ಜೊತೆಗೆ, ಹೈವೇಸ್ ಅಥಾರಿಟಿ ಜೊತೆಗೆ ಮತ್ತು ಕಾರ್ಪೊರೇಷನ್ ಜೊತೆಗೆ ಬ್ಲ್ಯಾಕ್ ಸ್ಪಾಟ್ ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ಯಾಕೆ ಆಕ್ಸಿಡೆಂಟ್ ಆಗ್ತಾ ಇದೆ ಜಾಸ್ತಿ. ಆಕ್ಸಿಡೆಂಟ್ ರೀಸನ್ 2 ಇರಬಹುದು. ಒಂದು ಶಾರ್ಟ್ ಟರ್ಮ್ ಇನ್ಫ್ರಾಸ್ಟ್ರಕ್ಚರಲ್ ಚೇಂಜಸ್ ಮಾಡಿದರೆ ಮೇ ಬಿ ಆಕ್ಸಿಡೆಂಟ್ ನಾವು ಕಡಿಮೆ ಮಾಡಬಹುದು. ಒಂದು ಲಾಂಗ್ ಟರ್ಮ್ ಇರುತ್ತೆ. ಎಲ್ಲಿ ನಾವು ಶಾರ್ಟ್ ಟರ್ಮ್ ಫಾರ್ ಎಕ್ಸಾಂಪಲ್ ಒಂದು ಸೈನ್ ಬೋರ್ಡ್ ಹಾಕೊಂಡು ನಾವು ಆಕ್ಸಿಡೆಂಟ್ ಅವಾಯ್ಡ್ ಮಾಡಬಹುದು, ಆ ಥರ ಚೇಂಜಸ್ ಐಡೆಂಟಿಫೈ ಮಾಡಿಕೊಂಡು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಇಮೇಜಸ್ ತಗೊಂಡು GPS ಕ್ಯಾಮೆರಾ PWD ಜೊತೆ ಪತ್ರ ವ್ಯವಹಾರ ಮಾಡಿಕೊಂಡು ಅದು ನಮ್ಮ ಪ್ರಯಾರಿಟಿ ಇರುತ್ತೆ. ಅದು ವೆರಿಫೈ ಸಾಲ್ವ್ ಮಾಡಲಿಕ್ಕೆ ಬೇಸಿಕಲಿ. ಓವರ್ ಅ ಪೀರಿಯಡ್ ಆಫ್ 2 to 3 months ತಾವು ಎಲ್ಲರೂ ಚೇಂಜ್ ನೋಡಬಹುದು. ಅದೇ ಥರ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಜಾಸ್ತಿ ಇದೆ ನಮ್ಮ ಹಾಸನ್ ಟೌನ್ದಲ್ಲಿ. ಅದೇ ಥರ ಸಕಲೇಶ್ಪುರ ಟೌನ್ದಲ್ಲಿ ಟ್ರಾಫಿಕ್ ಸಮಸ್ಯೆ
ಇದೆ ಅರಸೀಕೆರೆ ಟೌನ್ದಲ್ಲಿ. ಅದರಲ್ಲಿ ಕೂಡ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಯಾಕಂದರೆ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಸ್ಪೇಸ್ ಇಲ್ಲ ಹಾಸನದಲ್ಲಿ. ಸೊ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಸ್ಪೇಸ್ ಇಲ್ಲದೆ ನಾವು ಹೇಗೆ ಟ್ರಾಫಿಕ್ ಮ್ಯಾನೇಜ್ ಮಾಡಬಹುದು, ಅದಕ್ಕಾಗಿ ಕೂಡ ನಾವು ಜಾಯಿಂಟ್ ವಿಸಿಟ್ ಈಗ 1 ಫೆಬ್ರವರಿದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದು ಎಲ್ಲ ಪ್ರಯಾರಿಟಿ ಇದೆ. ಆ್ಯಂಡ್ ಅಡಿಷ್ನಲಿ zero tolerance towards any elements who try to destroy the peace of our district. ಇದು ತುಂಬ ಒಳ್ಳೆಯ ಡಿಸ್ಟ್ರಿಕ್ಟ್ ಇದೆ, ಪೀಸ್ಫುಲಿ ಎಲ್ಲರಿಗೆ ಕೆಲಸ ಮಾಡಬೇಕು. ಏನೂ ಪ್ರಾಬ್ಲಮ್ ಇದ್ದರೆ ಪೊಲೀಸ್ಗೆ ದಯವಿಟ್ಟು ಅಪ್ರೋಚ್ ಮಾಡಿ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಬಟ್ ಪ್ಲೀಸ್ ಡೋಂಟ್ ಟೇಕ್ ಲಾ ಇನ್ ಯುವರ್ ಓನ್ ಹ್ಯಾಂಡ್ಸ್. ಒರಿಜಿನಲಿ ಫ್ರಮ್ ಉತ್ತರ ಪ್ರದೇಶ್, 2018 ಬ್ಯಾಚ್ IPS ಆಫೀಸರ್. ನನ್ನ ಒರಿಜಿನಲ್ ಕಾರ್ಡರ್ ವೆಸ್ಟ್ ಬೆಂಗಾಲ್ ಇತ್ತು. 2018ಇಂದ 2024 ಆಗಸ್ಟ್ ತನಕ ವೆಸ್ಟ್ ಬೆಂಗಾಲ್ದಲ್ಲಿ ಕೆಲಸ ಮಾಡಿದ್ದೆ ಆ್ಯಸ್ ASP ಹೌಡಾ ಪೊಲೀಸ್ ಕಮಿಷನರೇಟ್ ಆ್ಯಂಡ್ ಅಡಿಷನಲ್ SP ಕ್ಯಾಲಿಂಪಾಂಗ್ ಡಿಸ್ಟ್ರಿಕ್ಟ್ ಇನ್ ನಾರ್ತ್ ಬೆಂಗಾಲ್. ದೆನ್ ಮದುವೆ ಆದ ನಂತರ ಇಲ್ಲಿ ಬಂದೆ, ಕಾರ್ಡರ್ ವರ್ಗಾವಣೆ ಮಾಡಿಕೊಂಡು. ನನ್ನ ಹಸ್ಬೆಂಡ್ IAS ಆಫೀಸರ್ ಇದ್ದಾರೆ, ಅವರು ಸೀನಿಯರ್ AC ಸವನೂರ್ ಇದ್ದಾರೆ ಹಾವೇರಿ ಡಿಸ್ಟ್ರಿಕ್ಟಲ್ಲಿ. ಸೊ ಇಲ್ಲಿ ಆಗಸ್ಟ್ 2024 ಜಾಯಿನ್ ಆಗಿದ್ದೀನಿ. ನವೆಂಬರ್ 2024 ಫಸ್ಟ್ ಪೋಸ್ಟಿಂಗ್ ಬಂದಿತ್ತು ನಂದು ಆ್ಯಸ್ SP ಸ್ಪೆಷಲ್ ಎನ್ಕ್ವೈರೀಸ್ ಡಿವಿಷನ್ CID. ಸೊ ಇದು ನನ್ನ ಸೆಕೆಂಡ್ ಪೋಸ್ಟಿಂಗ್. ಸೊ ನನಗೆ ಕರ್ನಾಟಕದಿಂದ ತುಂಬ ಎಲ್ಲರೂ ತುಂಬ ಸ್ವಾಗತ ಮಾಡಿದ್ದಾರೆ ಮತ್ತು ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಸಿನ್ಸ್ ದ ಡೇ ಐ ಹ್ಯಾವ್ ಜಾಯಿನ್ಡ್. ಸೊ ಇಲ್ಲಿ ಕೂಡ ಅದೇ ಥರ ಎಲ್ಲ ಸಂಘಟನೆಗಳು ಎಲ್ಲರೂ ನನಗೆ ತುಂಬ ಕೋಆಪರೇಷನ್ ಮಾಡ್ತಾ ಇದ್ದಾರೆ, ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನಗೆ ಈ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾಗಿ ಮಾತ್ರ ಇವತ್ತು 4 ವೀಕ್ಸ್ ಆಗಿದೆ. ಬಟ್ ಈ 4 ವೀಕ್ಸ್ದಲ್ಲಿ ನಮಗೆ ಎಲ್ಲ ಕಡೆಯಿಂದ ತುಂಬ ನನಗೆ ಕೋಆಪರೇಷನ್ ಸಿಕ್ಕಿದೆ. ಎಲ್ಲರೂ ನನಗೆ ಭೇಟಿ ಮಾಡ್ತಾರೆ, ಅವ್ರದ್ದು ಪ್ರಾಬ್ಲಮ್ಸ್ ಹೇಳ್ತಾರೆ ಮತ್ತು ತುಂಬ ಸಪೋರ್ಟ್ ಕೂಡ ಕೊಡ್ತಾರೆ. ಸೊ ಫಾರ್ ದ್ಯಾಟ್ ತುಂಬ ಧನ್ಯವಾದಗಳು ಎಲ್ಲರಿಗೆ. ಈವನ್ ಪತ್ರಗಾರ ಸಂಘದಿಂದ ನನಗೆ ತುಂಬ ಕೋಆಪರೇಷನ್ ಸಿಕ್ಕಿದೆ ಮತ್ತು ಎಲ್ಲರೂ ನನಗೆ ಮಾಹಿತಿ ಕೂಡ ಕೊಡ್ತಾರೆ. ಏನೋ ಆಗಿದ್ದರೆ ಅವರು ನನಗೆ ಡೈರೆಕ್ಟ್ ಆಗಿ ಕೇಳ್ತಾರೆ, ವಾಟ್ಸಪ್ ಮೆಸೇಜ್ ಕೊಡ್ತಾರೆ. ಸೊ ಆ ಥರ ನನಗೆ ತುಂಬ ಸಪೋರ್ಟ್ ಸಿಗ್ತಾ ಇದೆ ಇಲ್ಲಿ. ಸೊ ಅದಕ್ಕಾಗಿ ತುಂಬ ಧನ್ಯವಾದಗಳು ಎಲ್ಲರಿಗೆ. ನೋಡಿ, ಮಾಧ್ಯಮದಿಂದ ನಮಗೆ ಸುಮಾರು ಸಲ ಸೆನ್ಸಿಟಿವ್ ಘಟನೆಗಳು ಕೂಡ ಬಗ್ಗೆ ಮಾಹಿತಿ ಸಿಗುತ್ತೆ. ಮತ್ತು ನಾವು ಕೂಡ ಮಾಧ್ಯಮದಿಂದ ನಮ್ಮ ಸಂದೇಶ ಜನರಿಗೆ ತಲುಪಿಸ್ತಾ ಇದ್ದೀವಿ. ಸೊ ಈಗ ಏನಾಗ್ತಾ ಇದೆ, ಇನ್ ದ ಏಜ್ ಆಫ್ ಸೋಷಿಯಲ್ ಮೀಡಿಯಾ ವಾಟ್ ಹ್ಯಾಪನ್ಸ್ ಇಸ್ ದ್ಯಾಟ್ ಸತ್ಯಕ್ಕಿಂತ ಜಾಸ್ತಿ ವೇಗವಾಗಿ ಸುಳ್ಳು ಸ್ಪ್ರೆಡ್ ಆಗುತ್ತೆ. ಸೊ ಮಾಧ್ಯಮದ ರೋಲ್ ತುಂಬ ಇಂಪಾರ್ಟೆಂಟ್ ಇದೆ. ಈಗ ನೀವು ನೋಡಿ, ಡೀಪ್ ಫೇಕ್ ಯೂಸ್ ಮಾಡಿಕೊಂಡು, AI ಯೂಸ್ ಮಾಡಿಕೊಂಡು ಕೆಲವು ವಿಡಿಯೋಸ್ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಪೊಲೀಸ್ ಅವ್ರದ ಸಂದೇಶ ಮಾಧ್ಯಮದಿಂದ ನಾವು ಜನತಾಗೆ ಕೊಡ್ತೀವಿ. ಸೊ ಅದಕ್ಕೆ ಮಾಧ್ಯಮದ ರೋಲ್ ತುಂಬ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ದ್ಯಾಟ್ ಮಾಧ್ಯಮ ನಮ್ಮ ಗಣರಾಜ್ಯದ 4ನೇ ಸ್ತಂಭ ಇದೆ. ಅವರದ್ದು ರೋಲ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ತಾವು ಕೂಡ ಅದೇ ಥರ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಸೊ ವಿ ರಿಯಲಿ ಅಪ್ರಿಷಿಯೇಟ್ ಇಟ್. ಮತ್ತು ಇಲ್ಲಿ ನನ್ನ ಮೇನ್ ಪ್ರಯಾರಿಟೀಸ್ ಏನೇನಿದೆ ಅದು ನಾನು ಹೇಳ್ತಾ ಇದ್ದೀನಿ ಈಗ ತಮ್ಮೆಲ್ಲರಿಗೆ. ಒಂದು, ಹಾಸನದಲ್ಲಿ ಡ್ರಗ್ಸ್ ಬಗ್ಗೆ ಎಲ್ಲರೂ ನನಗೆ ಹೇಳಿದ್ದಾರೆ. ಸೊ ನಶಾ ಮುಕ್ತಿ ನನ್ನ ನಂಬರ್ 1 ಪ್ರಯಾರಿಟಿ ಇರುತ್ತೆ. ಮತ್ತು ನಶಾ ಮುಕ್ತಿದು 2 ಡೈಮೆನ್ಷನ್ಸ್ ಇದೆ, ಒಂದು ಡಿಮಾಂಡ್, ಒಂದು ಸಪ್ಲೈ. ಸೊ ನಮ್ಮ ಮೇನ್ ಫೋಕಸ್ ಇಲ್ಲಿ ಸಪ್ಲೈ ಮೇಲೆ ಇರುತ್ತೆ. ಯಾಕಂದರೆ ಪೆಡ್ಲರ್ಸ್ ಅಂದರೆ ಯಾರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ, ದೇ ಆರ್ ದ ಮೇನ್ ಕಲ್ಪ್ರಿಟ್ಸ್. ಅವರು ನಮ್ಮ ಮಕ್ಕಳು ಮತ್ತು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ದು ಫ್ಯೂಚರ್ ಫುಲ್ ಹಾಳು ಮಾಡ್ತಾ ಇದ್ದಾರೆ. ಸೊ ನೆನ್ನೆ ಕೂಡ ನಾವು ರೇಡ್ಸ್ ಮಾಡಿಕೊಂಡು ವಿ ಹ್ಯಾವ್ ಅರೆಸ್ಟೆಡ್ 2 ಪೆಡ್ಲರ್ಸ್ ಇಲ್ಲಿ ಹಾಸನ್ ಟೌನ್ದಲ್ಲಿ ಮತ್ತು ಅರೆಹಳ್ಳಿ. ಸೊ ಅದೇ ಥರ ನಮ್ಮ ವಾರ್ ಆನ್ ಡ್ರಗ್ಸ್ ಕಂಟಿನ್ಯೂ ಆಗುತ್ತೆ. ಸೆಕೆಂಡ್, ಡಿಮಾಂಡ್ ಸೈಡ್ಗೆ ಅಡ್ರೆಸ್ ಮಾಡಲಿಕ್ಕೆ ನಾವು ಆಲ್ರೆಡಿ 2 ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ವಿಸಿಟ್ ಮಾಡಿದ್ದೀವಿ. ಸೊ ನಮ್ಮ ಮೇನ್ ಫೋಕಸ್ ಏನಿರುತ್ತೆ, ನಾವು ಯಾರು ವಿಕ್ಟಿಮ್ಸ್ ಇದ್ದಾರೆ ಅಂದರೆ ಕನ್ಸ್ಯೂಮರ್ಸ್, ಇನ್ ಮೈ ಒಪಿನಿಯನ್ ದೇ ಆರ್ ವಿಕ್ಟಿಮ್ಸ್. ಅವರು ಇನ್ಫ್ಲೂಯೆನ್ಸ್ ಆಗಿದ್ದಾರೆ, ಅಡಿಕ್ಟ್ ಆಗಿದ್ದಾರೆ, ಅವರಿಗೆ ಹೆಲ್ಪ್ ಬೇಕು, ಕೋಆಪರೇಷನ್ ಬೇಕು, ನಮ್ಮ ಸಹಾಯ ಬೇಕು. ಸೊ ಅವರಿಗೆ ನಾವು ಒಂದು ಆಸ್ ಪಾರ್ಟ್ ಆಫ್ ಕಮ್ಯುನಿಟಿ ಪೊಲೀಸಿಂಗ್ ಇನಿಷಿಯೇಟಿವ್ ಅವರಿಗೆ ನಾವು ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ಗೆ ರೆಫರ್ ಮಾಡ್ತೀವಿ. ಮತ್ತು ಎನ್ಕಾರ್ಡ್ ಮೀಟಿಂಗ್ಸಲ್ಲಿ ಕೂಡ ನಮ್ಮಲ್ಲಿ ಎಷ್ಟು ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಇದೆ ಅವರಿಗೆ ಲೈಸೆನ್ಸ್ ಪ್ರೊವೈಡ್ ಮಾಡಲಿಕ್ಕೆ ನಾವು ಈಗ ಇವತ್ತಿಂದ ನಾವು ಪ್ರಯತ್ನ ಮಾಡ್ತೀವಿ. ಆಲ್ರೆಡಿ ನಾವು 2 ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ವಿಸಿಟ್ ಮಾಡಿದ್ದೀವಿ. ಸೊ ಇದು ನನ್ನ ನಂಬರ್ 1 ಪ್ರಯಾರಿಟಿ ಇರುತ್ತೆ. ವಾರ್ ಆನ್ ಡ್ರಗ್ಸ್ ನನಗೆ ನಮ್ಮ